ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಾತಾವರಣ ನೀವು ಹೇಳಬೇಕು, TV ಅವರು, ನಾವು ಹೆಂಗೆ ಹೇಳಬೇಕು? ಇಲ್ಲ, ನೀವೇ ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಸರಿ, ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತಿದ್ದುಕೊಳ್ಳುವಂಥ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತದೆ. ಸರ್, ಪ್ರತಿಯೊಂದು ಚುನಾವಣೆಗಳು ನೀವು ಎದುರಿಸಬೇಕಾಗಿದ್ದು ಸರ್ಕಾರವನ್ನು ಮಣಿಸಬೇಕಾದಂಥ ಸವಾಲಿದೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ? ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ? ಸರ್ಕಾರ ಬಂದು ಠಿಕಾಣಿ ಹುಡುತ್ತಲ್ಲ. ಹುಡಿದ್ರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟೇ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಠಿಕಾಣಿ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರನ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ? ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಮೊದಲನೆಯ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಅದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಾಗಲಕೋಟೆಯ ಮಹಾಜನತೆ, ಈ ಕ್ಷೇತ್ರದ ಎಲ್ಲ ಜನತೆ ಭಾರತೀಯ ಜನತಾ ಪಕ್ಷಕ್ಕೆ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದ. ಅವರು ನಮ್ಮ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು, ಬೆಳಗಾವಿಯ ಸಂಸದರಾದ ಜಗದೀಶ್ ಶೆಟ್ಟರ್ ಅವರು, ಗೋವಿಂದ ಕಾರಜೋಳ ಅವರು, ರಾಜ್ಯದ ಅಧ್ಯಕ್ಷರಾದ BY ವಿಜೇಂದ್ರ ಅವರು, ಇನ್ನೂ ಹಲವಾರು ನಾಯಕರುಗಳು, ಶ್ರೀರಾಮುಲು ಅವರು, ಇನ್ನೂ ಹಲವಾರು ಜನ ಮುಖಂಡರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಾತಾವರಣ ನೀವು ಹೇಳಬೇಕು, TV ಅವರು, ನಾವು ಹೆಂಗೆ ಹೇಳಬೇಕು? ಇಲ್ಲ, ನೀವೇ ಅನಾಲಿಸಿಸ್ ಮಾಡಿ ನಮಗೆ ರಿಪೋರ್ಟ್ ಕೊಡಬೇಕು. ಸರಿ, ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಆಗಿರೋ ಸೋಲಿನ ಬಗ್ಗೆ ತಾವು ಪರಾಮರ್ಶೆ ಮಾಡಿರ್ತೀವಿ ಸರ್. ಈ ಸಲ ಅದನ್ನು ತಿದ್ದುಕೊಳ್ಳುವಂಥ ನಿಟ್ಟಿನೊಳಗೆ ಏನೇನೆಲ್ಲ ಪ್ರಕ್ರಿಯೆಗಳಾಗ್ತಾ ಇದೆ? ಹೋದ ಸಲದ ಚುನಾವಣೆಯ ಸಂದರ್ಭನೇ ಬೇರೆ, ಈ ಸಲದ ಚುನಾವಣೆಯ ಸಂದರ್ಭನೇ ಬೇರೆ. ಪ್ರತಿ ಒಂದು ಚುನಾವಣೆಗೆ ಮತ್ತೊಂದು ಚುನಾವಣೆಗೆ ಬೇರೆ ಬೇರೆ ಇರ್ತದೆ. ಸರ್, ಪ್ರತಿಯೊಂದು ಚುನಾವಣೆಗಳು ನೀವು ಎದುರಿಸಬೇಕಾಗಿದ್ದು ಸರ್ಕಾರವನ್ನು ಮಣಿಸಬೇಕಾದಂಥ ಸವಾಲಿದೆ. ಸರ್ಕಾರ ಮಣಿಸುವಂಥದ್ದಿಲ್ಲ. ಏನು ಸರ್ಕಾರ ಚುನಾವಣೆಗೆ ನಿಲ್ತದೆ? ಅಭ್ಯರ್ಥಿಗಳ ಚುನಾವಣೆಗೆ ನಿಲ್ತಾರ? ಸರ್ಕಾರ ಬಂದು ಠಿಕಾಣಿ ಹುಡುತ್ತಲ್ಲ. ಹುಡಿದ್ರು ನಮ್ಮ ಹಿಂದೆ ಸರ್ಕಾರ ನಡೆಸಿದವರು ಅಷ್ಟೇ ಪ್ರಮಾಣದಲ್ಲಿ ಅವರು ಇರ್ತಾರೆ, ಅವರು ಬಂದು ಠಿಕಾಣಿ ಹುಡ್ತಾರೆ. 48 ಗಂಟೆ ಮೊದಲು ಸರ್ಕಾರ ನಡೆಸೋರನ್ನ, ಹಿಂದೆ ಸರ್ಕಾರ ನಡೆಸಿದವ್ರನ್ನ, ಠಿಕಾಣಿ ಹುಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕೋರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ?